ಶಾಂತಿ. ಡೇಟ್ ಆಗಿದೆ 12 ಮಾರ್ಚ್ 1972. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, सफलता का आधार संग्रह और संग्राम करने की शक्ति. ಸಫಲತೆಯ ಆಧಾರ ಏನು ಆಗಿದೆ ಅಂತಂದರೆ ಸಂಗ್ರಹ ಮತ್ತು ಸಂಗ್ರಾಮ ಮಾಡ್ತಕ್ಕಂಥ ಶಕ್ತಿ ಅಂತ ಹೇಳ್ತಾರೆ ಬಾಬಾ. ಅಪನೇ ಕೋ ಸದಾ ಸಫಲತಾ ಮೂರ್ತ ಸಮಜ್ತೆ ಹೋ. ತಮ್ಮನ್ನು ತಾವು ಯಾವಾಗಲೂ ಸಫಲತಾ ಮೂರ್ತ ಅಂತ ತಿಳ್ಕೊಂಡಿದ್ದೀರೇನು ಅಂತಂದರೆ ಪ್ರತಿಯೊಂದು ಕಾರ್ಯದಲ್ಲಿ ನಂದು ಸಫಲತೆ ಇದೆ ಏನು. ವಾಹ ಸಹಜ ಹಿ ಸಫಲತಾ ಪ್ರಾಪ್ತ ಹೋತೆ ಹುಯೇ ಅನುಭವ ಕರ್ತೆ ಹೋ, ಅಥವಾ ಸಹಜವಾಗಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ತಕ್ಕಂಥ ಅನುಭವ ಮಾಡ್ತಾ ಇದ್ದೀರೇನು. सदा और सहज ही सफलता मूर्त बनने के लिए मुख्य 2 शक्तियों की आवश्यकता है. ಯಾವಾಗಲೂ ಮತ್ತು ಸಹಜವಾಗಿ ಸಫಲತಾ ಮೂರ್ತ ಆಗಬೇಕು ಅಂತಂದರೆ ಅದಕ್ಕಾಗಿ ಮುಖ್ಯವಾಗಿ 2 ಶಕ್ತಿಗಳ ಅವಶ್ಯಕತೆ ಇದೆ. जिन 2 शक्तियों के आधार से सदा और सहज ही सफलता मूर्त बन सकते हैं. ಆ 2 ಶಕ್ತಿಗಳ ಆಧಾರದಿಂದ ಯಾವಾಗಲೂ ಸಹಜವಾಗಿ ಸಫಲತಾ ಮೂರ್ತ ಆಗ್ತೀರಾ. ವಹ 2 ಶಕ್ತಿಯ ಕೌನ್ಸಿ, ಆ 2 ಶಕ್ತಿಗಳು ಯಾವುವು ಅಂತ ಬಾಬಾ ಹೇಳ್ತಾರೆ. ಒಂದು ನಿಶ್ಚಯ ಬುದ್ಧಿ ತೋ ಹೋ ಹಿ ಚುಕೆ ಹೋನ. ಬಾಬಾನ ಮೇಲೆ ನಮಗೆ ನಿಶ್ಚಯ ಬುದ್ಧಿ, ಮೊನ್ನೆ ಹೇಳಿದ್ರಲ್ಲ ಯಾರ್ಯಾರ ಮೇಲೆ ನಿಶ್ಚಯ ಬುದ್ಧಿ ಇರಬೇಕಂತೆ. ಬಾಬಾನ ಮೇಲೆ ನಿಶ್ಚಯ ಇರಬೇಕು, ನನ್ನ ಮೇಲೆ ನಿಶ್ಚಯ ಇರಬೇಕು, ಡ್ರಾಮಾದ ಮೇಲೆ ನಿಶ್ಚಯ ಇರಬೇಕು. ಈ ನಿಶ್ಚಯ ಬುದ್ಧಿ ಅಂತೂ ನಿಮಗಿದೆಯಲ್ಲ. अब सफलता के पुरुषार्थ में मुख्य कौन सी शक्तियाँ चाहिए. ಸಫಲತಾ ಮೂರ್ತ ಆಗಬೇಕು ಅಂತಂದರೆ, ಪುರುಷಾರ್ಥದಲ್ಲಿ ಸಫಲ ಆಗಬೇಕು ಅಂತಂದರೆ ಮುಖ್ಯವಾಗಿ ಯಾವ 2 ಶಕ್ತಿಗಳು ಬೇಕು. ಏಕ್ ಸಂಗ್ರಾಮ ಕರ್ನೆ ಕಿ ಶಕ್ತಿ, ದೂಸರಿ ಸಂಗ್ರಹ ಕರ್ನೆ ಕಿ ಶಕ್ತಿ. ಒಂದು ಸಂಗ್ರಾಮ, ಸಂಗ್ರಾಮ ಅಂದ್ರೇನು, ಯುದ್ಧ ಮಾಡುವ ಶಕ್ತಿ ಇರಬೇಕು, ಮತ್ತು ಸಂಗ್ರಹ ಮಾಡ್ಕೊಳ್ತಕ್ಕಂಥ ಶಕ್ತಿ ಬೇಕು. ಸಂಗ್ರಹ ಮೇ ಲೋಕ ಸಂಗ್ರಹ ಭೀ ಆ ಜಾತಾ ಹೈ. ಸಂಗ್ರಹ ಅಂತಂದ್ರೇನು, ಹೊರಗಡೆ ಏನು ಮಾಡ್ತೀವಿ ನಾವು, ವಸ್ತುಗಳನ್ನು ಸಂಗ್ರಹಣೆ ಮಾಡ್ತೀವಿ, ವ್ಯಕ್ತಿಗಳನ್ನು ಕೂಡಿಸ್ಕೊಳ್ತೀವಿ, ಏನೇನೋ ಮಾಡಿ ಸಂಗ್ರಹ ಮಾಡ್ತಿರ್ತೀವಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಸಂಗ್ರಹ ಮೇ ಲೋಕ ಸಂಗ್ರಹ ಭೀ ಆ ಜಾತಾ ಹೈ, ಸಭಿ ಪ್ರಕಾರ ಕಾ ಸಂಗ್ರಹ. तो एक संग्राम दूसरा संग्रह, यह दोनों शक्तियाँ हैं तो असफल हो न सके. ಒಂದು ಸಂಗ್ರಹ ಮಾಡೋ ಶಕ್ತಿ ಇರಬೇಕು, ಇನ್ನೊಂದು ಸಂಗ್ರಹ ಮಾಡ್ತಕ್ಕಂಥ ಶಕ್ತಿ. ಇವೆರಡೂ ಇದ್ದು ಅಂದರೆ ಅಸಫಲ ಆಗೋದಿಲ್ಲ. कोई भी कार्य में व अपने पुरुषार्थ में असफलता का कारण क्या होता है. ಯಾವುದೇ ಕಾರ್ಯದಲ್ಲಿ ಅಥವಾ ಪುರುಷಾರ್ಥದಲ್ಲಿ ಅಸಫಲತೆ ಆಗಿರುವ ಕಾರಣ ಏನು ಅಂತ ಕೇಳ್ತಾರೆ ಬಾಬಾ. ವಾ ತೋ ಸಂಗ್ರಹ ಕರ್ನಾ ನಹಿ ಆತಾ, ವಾ ಸಂಗ್ರಾಮ ಕರ್ನಾ ನಹಿ ಆತಾ. ಪುರುಷಾರ್ಥದಲ್ಲಿ ಇವತ್ತು ನಮಗೆ ಸಫಲತೆ ಇಲ್ಲ ಅಂತಂದರೆ ಸಂಗ್ರಹ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ಸಂಗ್ರಹ ಮಾಡೋ ಶಕ್ತಿ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅಗರ್ ಯಹ ದೋನೋ ಶಕ್ತಿಯಾँ ಆ ಜಾಯೆ ತೋ ಸದಾ और सहज ही सफलता मिल जाती है. ಈ 2 ಶಕ್ತಿಗಳು ಬಂದುಬಿಟ್ರೆ ಯಾವಾಗಲೂ ಮತ್ತು ಸಹಜವಾಗಿ ಸಫಲತಾ ಸಿಕ್ಬಿಡ್ತದೆ. इसलिए इन दोनों शक्तियों को अपने में भरने का पुरुषार्थ करना चाहिए. ಯಾವ 2 ಶಕ್ತಿಗಳು, ಸಂಗ್ರಹ ಮತ್ತು ಸಂಗ್ರಾಮ ಮಾಡ್ತಕ್ಕಂಥ ಶಕ್ತಿಗಳನ್ನು ನೀವು ತುಂಬಿಕೊಂಡ್ರೆ ನಿಮ್ಮ ಪುರುಷಾರ್ಥ ಈಸಿ ಆಗ್ತದೆ. कोई भी कार्य सामने आता है तो कार्य करने के पहले अपने आप को चेक करो कि दोनों शक्तियाँ स्मृति में हैं. ಯಾವುದೇ ಕಾರ್ಯವನ್ನು ನಾವು ಮಾಡಬೇಕು ಅಂತಂದರೆ ಮೊದಲು ಚೆಕ್ ಮಾಡ್ಕೊಳ್ಳಿ, ಈ 2 ಶಕ್ತಿಗಳನ್ನು ಸ್ಮೃತಿನಲ್ಲಿ ತಗೊಂಡು ಬನ್ನಿ. ಯಾವ 2 ಸ್ಮೃತಿಗಳು, ಸಂಗ್ರಹ ಮತ್ತು ಸಂಗ್ರಾಮ ಕರ್ನೆಕಿ ಶಕ್ತಿಯನ್ನು ತುಂಬಿಕೊಳ್ಬೇಕು. भले शक्तियाँ हैं भी लेकिन कर्तव्य के समय शक्तियों को ಯೂಸ್ नहीं करते हो. ಸಂಗ್ರಹ ಮಾಡ್ಕೊಳ್ಳೋ ಶಕ್ತಿನೂ ಇದೆ, ಸಂಗ್ರಹ ಮಾಡೋ ಶಕ್ತಿನೂ ಇದೆ. ಆದರೆ ಏನಂತಾರೆ ಬಾಬಾ, ಸಮಯ ಬಂದಾಗ ಅವುಗಳನ್ನು ಉಪಯೋಗ ಮಾಡ್ಕೊಳ್ಳೋಂಥ ಶಕ್ತಿ ನಮಗೆ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾರೆ करने के बाद सोचते हो ऐसे करते थे तो
ಯಹ ಹೋತಾ ಥಾ, ಮಾಡಿದ ಮೇಲೆ ವಿಚಾರ ಮಾಡ್ತೀರಿ, ಹಿಂಗಾದ್ರೆ ಹಿಂಗಾಗ್ತಿತ್ತು, ಹಿಂಗಾದ್ರೆ ಹಿಂಗಾಗ್ತಿದ್ದಿಲ್ಲ, ಇಸ್ಕಾ ಕಾರಣ ಕ್ಯಾ ಹೇ, ಅದಕ್ಕೆ ಕಾರಣ ಏನು. ಸಮಯ ಪರ್ ಶಕ್ತಿ ಯೂಸ್ ಕರ್ನೆ ನಹಿ ಆತಿ ಹೇ, ಸಮಯ ಪ್ರಮಾಣವಾಗಿ ಆ ಎರಡೂ ಶಕ್ತಿಗಳನ್ನು ಬಳಕೆ ಮಾಡೋಕ್ಕೆ ನಮಗೆ ಆಗ್ತಿಲ್ಲ. समय पर शक्ति यूज़ करने नहीं आती है, शस्त्र कितने भी अच्छे हों, शक्तियाँ कितनी भी हों, लेकिन जिस समय जो शस्त्र व शक्ति कार्य में लानी चाहिए वह कार्य में नहीं लाते तो सफलता नहीं होती. ನಮ್ಮ ಹತ್ರ ಎಲ್ಲ ಶಸ್ತ್ರಗಳನ್ನು ಸಂಗ್ರಹ ಮಾಡಿಟ್ಟಿವಿ, ನಾವು ಎಲ್ಲ ಇದಾವೆ. ಅದರ ವೈರಿ ಬಂದಾಗ ಶಸ್ತ್ರಗಳನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ಹೆಂಗೆ ನಾವು ಸಫಲ ಆಗ್ತೀವಿ ಅಂತಾರೆ ಬಾಬಾ. ಸಮಯ ಪ್ರಮಾಣ, ಯಾವ ಸಮಯದಲ್ಲಿ ಯಾವ ಅಸ್ತ್ರ ಬಳಕೆ ಮಾಡಬೇಕು. ಇಸ್ ಕಾರಣ ಕೊಯ್ ಭಿ ಕಾರ್ಯ ಶುರು ಕರ್ನೆ ಕೆ ಪೆಹಲೆ ಅಪನೆ ಕೋ ಚೆಕ್ ಕರೋ, ಅದಕ್ಕಾಗಿ ಯಾವುದೇ ಕಾರ್ಯವನ್ನು ಶುರು ಮಾಡೋಕ್ಕಿಂತ ಮುಂಚೆನೇ ನೀವೇನು ಮಾಡಿರಿ, ಚೆಕ್ ಮಾಡ್ಕೊಳ್ಳಿ, ಯಾವ ಶಕ್ತಿಯನ್ನು ನಾನು ಇಲ್ಲೇ ಬಳಕೆ ಮಾಡಬೇಕು. जैसे फ़ोटो निकालते हो, फ़ोटो निकलने से पहले तैयारी होती है ना. ಫೋಟೋ ತೆಗಿಬೇಕಂದ್ರೆ ಏನು ಮಾಡ್ತೀವಿ, ಹೀಗೆ ನಿಂದ್ರಿ, ಹಾಗೆ ನಿಂದ್ರಿ, ಸರಿಯಾಗಿ ನಿಂದ್ರಿ, ಆ ಕಡೆ ನಿಂದ್ರಿ, ಈ ಕಡೆ ನಿಂದ್ರಿ ಅಂತ ಹೇಳ್ತೀವಲ್ಲ. ಬಾಬಾ ಹೇಳ್ತಾರೆ ಮೊದಲು ತಯಾರಿ ಆಗಬೇಕಾಗ್ತದೆ. ಫೋಟೋ ನಿಕ್ಲ ಅವ್ರ ಸದಾ ಕಾ ಯಾದ್ಗಾರ್ ಬನ. ಯಾಕೆ ಹಾಗೆಲ್ಲ ಹೇಳ್ತೀವಿ, ಸರಿಯಾಗಿ ನಿಂತು ಫೋಟೋ ತಯಾರಿ ಯಾಕೆ ಮಾಡ್ತೀವಿ, ಯಾಕಂದರೆ ಅದು ಭಾಳ ದಿವಸ ಇರ್ತದೆ. ಆ ಫೋಟೋ ಕಾಪಿ ಭಾಳ ದಿವಸ ನೋಡಬೇಕಾಗಿರ್ತದಲ್ಲ, ಚೆಂದ ಕಾಣಬೇಕು, ಬರೋಬ್ಬರಿ ಕಾಣಿಸ್ಬೇಕು, ಅದಕ್ಕೆ ತಯಾರಿ. ಚಾಹೆ ಕೈಸಾ ಭಿ ಹೋ, ಇಸಿ ರೀತಿ ಯಹ ಭೀ ಬೇಹದ್ ಕಿ ಕ್ಯಾಮ್ರಾ ಹೇ. ಇಲ್ಲಿನೂ ಏನಿದೆ, ಬೇಹದ್ದಿನ ಕ್ಯಾಮ್ರಾ. ಇವತ್ತು ಫೋಟೋ ತೆಕ್ಕೊಂಡ್ರೆ ಮುಂದಿನ 84 ಜನ್ಮಗಳವರೆಗೆ ಇರ್ತಿತ್ತದು ಫೋಟೋ. ಅಂದರೆ ನಾವೆಷ್ಟು ಟೆನ್ಷನ್ ಆಗಿ ಕೊಡೋದು. ಬಾಬಾ ಹೇಳ್ತಾರೆ ಜಿಸ್ಮೆ ಏಕ್ ಸೆಕೆಂಡ್ ಕೆ ಫೋಟೋ ನಿಕಲ್ತೆ ರಹತೆ ಹೇ. ನಿಮ್ಗೆ ಗೊತ್ತಿಲ್ಲದಂಗೆ ಫೋಟೋ ತೆಗಿತಿರ್ತಾರೆ ಬಾಬಾ ಅಂತಾರೆ. ಸೆಕೆಂಡ್ ಬೈ ಸೆಕೆಂಡ್ ನಿನ್ನ ಫೋಟೋ ತೆಗಿತಿರ್ತೀನಿ, ನೀವು ಹೆಂಗಿರಬೇಕು. फोटो निकल जाने बाद अगर अपने आप को ठीक करे तो वह व्यर्थ है. ಫೋಟೋ ತೆಗೆದ್ಮೇಲೆ ಸೀದಾ ಕೂತ್ರೆ ಏನು ಮಾಡೋದು. बाबा ಹೇಳ್ತಾರೆ इसी प्रमाण पहले अपने आप को शक्ति स्वरूप की स्टेज पर स्थित करने के बाद कोई कार्य शुरू करना है. ಅದಕ್ಕಾಗಿ ಯಾವುದೇ ಕಾರ್ಯ ಶುರು ಮಾಡಬೇಕು ಅಂತಂದರೆ ಮೊದಲು ಶಕ್ತಿ ಸ್ವರೂಪ ಆಗಿ ಕೂತ್ಕೊಂಡು ಆಮೇಲೆ ಆ ಕಾರ್ಯವನ್ನು ಶುರು ಮಾಡಿ ಅಂತ ಹೇಳ್ತಾರೆ ಬಾಬಾ. स्टेज से उतर कर अगर कोई एक्ट करे, भले कितनी भी बढ़िया एक्ट करे, लेकिन देखने वाले कैसे देखेंगे. ಆ್ಯಕ್ಟಿಂಗ್ ಚೆಂದಾಗೆ ಯಾವಾಗ ಮಾಡಬೇಕು, ಸ್ಟೇಜ್ ಮೇಲೆ ನಿಂತಾಗಲೇ ಆ್ಯಕ್ಟಿಂಗ್ ಚೆಂದ ಮಾಡಿದ್ರೆ ಎಲ್ಲರೂ ನೋಡ್ತಾರೆ. ಸ್ಟೇಜ್ ಕೆಳಗಡೆ ಇಳಿದು ಎಷ್ಟು ಬೇಕು ನೀವು ಚೆಂದ ಆ್ಯಕ್ಟ್ ಮಾಡಿದ್ರೆ ಯಾರು ನೋಡಬೇಕು, ಯಾರು ನೋಡೋಕ್ಕಾಗಲ್ಲ. ಯಹ ಭಿ ಐಸಾ ಹೋತಾ ಹೇ, ಇಲ್ಲಿನೂ ಹಾಗೆ ಇದೆ. पहले स्टेज पर स्थित हो, फिर हर एक्ट करे, तब एक्यूरेट और वाह वाह करने योग्य एक्ट हो सकेंगे. ಅದಕ್ಕೆ ಬಾಬಾ ಹೇಳ್ತಾರೆ ಮೊದಲೇನು ಮಾಡಿ, ತಯಾರಿ ಮಾಡ್ಕೊಳ್ಳಿ. ಮೊದಲು ನಿಮ್ಮ ಸ್ಥಿತಿನಲ್ಲಿ ಸ್ಥಿತ ಆಗಿ ಆಮೇಲೆ ಆ್ಯಕ್ಟ್ ಮಾಡಿ. ಆವಾಗ ಅದು ಆ್ಯಕ್ಟಿಂಗ್ ಏನಾಗುತ್ತೆ, ಅಕ್ಯುರೇಟ್ ಆಗ್ತದೆ, ಎಲ್ಲರೂ ವಾಹ್ ವಾಹ್ ಅಂತ ಹೇಳ್ತಾರೆ. स्टेज से उतर साधारण रीति कर्तव्य करने शुरू कर देते हैं, पीछे सोचते हैं. ಆ ಸ್ಥಿತಿನಲ್ಲಿ ಇಲ್ಲದೆ ಸ್ಥಿತಿ ಕೆಳಗೆ ಬಂದು, ಅಂದರೆ ಸಾಧಾರಣ ರೀತಿ ಕರ್ತವ್ಯ ಮಾಡೋಕ್ಕೆ ಶುರು ಮಾಡ್ತೀರಾ, ಮುಂದೆ ವಿಚಾರ ಮಾಡ್ತೀರಾ, ಆಮೇಲೆ ಏನು ಮಾಡೋರು ಯೋಚನೆ ಮಾಡಿ. ಪರಂತು ವಹ ಸ್ಟೇಜ್ ತೋ ರಹಿ ನಹಿ ನಾ, ಸ್ಟೇಜ್ ಹೋಗಿಬಿಟ್ಟಿರ್ತದೆ. ಸಮಯ ಬೀತ್ ಗಯ, ಟೈಮ್ ಹೋಯಿತು. ಎರಡು ತಲೆಗಿರ್ಬೇಕು ನಮಗೆ, ಒಂದು ಸಮಯ, ಇನ್ನೊಂದು ಸ್ಥಿತಿ. ಸಮಯ ಹೋದ ಮೇಲೆ ಸ್ಟೇಜ್ ಮೇಲೆ ನಿಂತು ಆ್ಯಕ್ಟ್ ಮಾಡಿದ್ರೂ ಉಪಯೋಗ ಇಲ್ಲ. ಆ ಸಮಯದಲ್ಲೇ ಅದೆಲ್ಲ ದುಃಖದ ವಾತಾವರಣ ಇರ್ತದೆ, ಅಲ್ಲಿ ನಾವು ಶಾಂತಿ ಶಕ್ತಿ ಕೊಡಬೇಕಾಗಿರ್ತದೆ. ಅದು ಬಿಟ್ಟು ಅವ್ರ ಜೋಡಿ ನಾವು ದುಃಖಪಟ್ಟು ಆಮೇಲೆಲ್ಲ ಯೋಚನೆ ಮಾಡಿ ಏನು ಆವಾಗ ಶಾಂತಿ ಶಕ್ತಿ ಕೊಡಬೇಕಾಗಿತ್ತು ನೋಡ್ರಿ ಅಂದರೆ ಆಗೋದಿಲ್ಲ ಅಂತಾರೆ ಬಾಬಾ. ಕಭಿ इसलिए यह दोनों ही शक्तियाँ सदैव हर कार्य में होनी चाहिए. ಅದಕ್ಕಾಗಿ ಈ ಎರಡೂ ಶಕ್ತಿಗಳು ಯಾವಾಗಲೂ ಪ್ರತಿ ಕಾರ್ಯದಲ್ಲಿ ಇರಬೇಕು. ಯಾವ ಎರಡು ಶಕ್ತಿಗಳು?
ಸಂಗ್ರಹ ಮತ್ತು ಸಂಗ್ರಾಮ್. ಬಾಬಾ ಹೇಳ್ತಾರೆ, कभी संग्राम करने का जोश आता है, संग्रह भूल जाते हैं. ಕೆಲವೊಂದು ಸರ್ತಿ ಯುದ್ಧ ಮಾಡೋಕ್ಕೆ ಜೋಶ್ ಇರ್ತದೆ, ಆದರೆ ಸಂಗ್ರಹನೇ ಇರೋದಿಲ್ಲ. ಅಂದರೆ ಏನರ್ಥ, ನಮಗೆಲ್ಲ ಶಕ್ತಿಗಳು ಕೊಡ್ಬೇಕನ್ನಿಸ್ತೈತಿ, ಆದರೆ ನಮ್ಮ ಹತ್ರ ಶಕ್ತಿಗಳೇ ಇರೋದಿಲ್ಲ. ಒಂದೊಂದು ಸರ್ತಿ ಎಲ್ಲ ಶಕ್ತಿಗಳಿರ್ತಾವೆ, ಯಾವ ಸಮಯಕ್ಕೆ ಕೊಡಬೇಕು ಅಂತ ಗೊತ್ತಾಗಲ್ಲ ಅಂತಾರೆ ಬಾಬಾ. ಹಿಂಗಾಗುತ್ತೆ. सर्वशक्तियों के प्रयोग से रिजल्ट क्या होगी? ಸರ್ವಶಕ್ತಿಗಳ ಪ್ರಯೋಗ ರಿಸಲ್ಟ್ ಏನು ಬರ್ತದೆ? ಇದನ್ನೇ ಮಹಾಭಾರತದಲ್ಲಿ ಹೇಳ್ತಾರಲ್ಲ, ಕರ್ಣನಿಗೆ ಎಲ್ಲ ಯುದ್ಧ ಮಾಡೋದು ಗೊತ್ತಿತ್ತು, ಅರ್ಜುನಕ್ಕಿಂತ ಶ್ರೇಷ್ಠ ಧನುರ್ಧಾರಿ ಇದ್ದ. ಸಮಯ ಬಂದಾಗ ಏನಾಗ್ಬಿಡ್ತು, ಮರ್ತು ಬಿಡ್ತು ಹೆಂಗೆ ಯುದ್ಧ ಮಾಡಬೇಕು ಅಂತ. ಯಾಕೆ? ಅವನಿಗೇನಿತ್ತು? ಶಾಪ ಇತ್ತು. ಸಮಯ ಬಂದಾಗ ನೀ ಅದನ್ನು ಮರ್ತು ಬಿಡು. ಅವಾಗೇನಾಯ್ತು? ಮರ್ತು ಹೋಯ್ತು. ಅರ್ಜುನ ಬಾಣ ಬಿಟ್ಟ, ಸಾಯ್ಬೇಕಾಯ್ತು. ಹಿಂಗಾಗ್ತದೆ. ನಮ್ದು ಹಿಂಗೆ ಪರಿಸ್ಥಿತಿ ಅದು. ಅವೆಲ್ಲ ನಮ್ಮವೇ, ನಮ್ಮ ಯಾದಗಾರದಲ್ಲೇ ಬರ್ತಿರೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಸರ್ವಶಕ್ತಿಯೋಂ ಕೆ ಪ್ರಯೋಗ ಸೇ ರಿಸಲ್ಟ್ ಕ್ಯಾ ಹೋಗಿ? ಎಲ್ಲ ಶಕ್ತಿಗಳು ನಮ್ಮ ಹತ್ರ ಇದ್ದು ಅವುಗಳನ್ನು ಪ್ರಯೋಗ ಮಾಡಿದರೆ ಏನು ರಿಸಲ್ಟ್ ಬರ್ತದೆ? ಸಫಲತಾ. ಉನ್ಕಾ ಸಂಕಲ್ಪ ಕೆಹನಾ ಕರ್ನಾ ತೀನೋ ಹಿ ಏಕ್ ಹೋಗ. ಅಂಥವ್ರದ್ದು ಸಂಕಲ್ಪಗಳು, ಮಾತುಗಳು, ಮಾಡುವ ಕರ್ಮ ಮೂರು ಏನಾಗಿರ್ತವೆ? ಒಂದೇ ಆಗಿರ್ತವೆ. ಬಾಬಾ ಹೇಳ್ತಾರೆ, इसको कहा जाता है मास्टर सर्वशक्तिमान. ಅವ್ರು ಹೇಳ್ತಾರೆ मास्टर सर्वशक्तिमान. ऐसे नहीं संकल्प बहुत ऊंच हो, प्लान्स बनाते रहे, मुख से वर्णन भी करते रहे, लेकिन करने समय कर न पावे. ಹಿಂಗಾಗಬಾರ್ದು. ಹಿಂಗೆ ಸಂಕಲ್ಪ ಬಹಳ ಶ್ರೇಷ್ಠ ಇರ್ತವೆ, ಪ್ಲ್ಯಾನು ಸರಿಯಾಗಿ ಮಾಡಿರ್ತಾರೆ, ಬಾಯಿಂದನೂ ಭಾರಿ ವರ್ಣನೆ ಮಾಡ್ತಾರೆ, ಆದರೆ ಸಮಯ ಪ್ರತಿ ಅದನ್ನು ಪಡ್ಕೊಳ್ಳಿಕ್ಕೂ ಆಗೋದಿಲ್ಲ, ಅದನ್ನು ಬಳಕೆ ಮಾಡೋಕ್ಕೂ ಆಗೋದಿಲ್ಲ. ತೋ ಮಾಸ್ಟರ್ ಸರ್ವಶಕ್ತಿವಾನ್ ಹುವಾ. ಅಂಥವ್ರಿಗೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ತಾರೇನು? ಮಾಸ್ಟರ್ ಸರ್ವಶಕ್ತಿವಾನ್ ವ ಮುಖ್ಯ ಲಕ್ಷಣ ಹಿ ಹೇ ಉನ್ಕಾ ಸಂಕಲ್ಪ कहना और करना तीनों एक होगा. ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಯಾರು ಹೇಳ್ತಾರೆ? ಸಂಕಲ್ಪ, ಮಾತು, ಕರ್ಮ ಮೂರು ಏನಾಗಿರಬೇಕು? ಒಂದೇ ಆಗಿರಬೇಕು. अभी समय प्रति समय यह शब्द निकलते हैं, सोचा तो था लेकिन कर न पाया. ಇನ್ನು ಸಮಯ ಪ್ರತಿ ಸಮಯ ಈ ಥರ ಶಬ್ದಗಳು ಬರ್ತಾವೆ. ನಾವು ವಿಚಾರ ಮಾಡಿದ್ದೇವೆ, ಆದರೆ ಮಾಡೋಕ್ಕೆ ಆಗಲಿಲ್ಲ. ಪ್ಲ್ಯಾನ್ और प्रैक्टिकल में अंतर दिखाई देता. ಪ್ಲ್ಯಾನ್ ಒಂದು ಮಾಡಿರ್ತೀವಿ, ಪ್ರಾಕ್ಟಿಕಲ್ ಇನ್ನೊಂದು ಆಗ್ತದೆ, ಅಲ್ಲಿ ವ್ಯತ್ಯಾಸ ಬರ್ತದೆ. प्लान और प्रैक्टिकल में अंतर दिखाई देता है, लेकिन मास्टर सर्वशक्तिवान व सदा सफलता मूर्त जो होगा, उनका जो प्लान होगा वही प्रैक्टिकल होगा. ಆದರೆ ಯಾರು ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಇರ್ತಾರಲ್ಲ, ಅವರು ಯಾವಾಗಲೂ ಸಫಲತಾ ಮೂರ್ತಾಗಿರ್ತಾರೆ. ಅವ್ರು ಏನು ಪ್ಲ್ಯಾನ್ ಮಾಡಿರ್ತಾರೋ ಅದೇ ಪ್ರಾಕ್ಟಿಕಲ್ನಲ್ಲಿ ಬರ್ತಾರೆ. ಸಫಲತಾ ಮೂರ್ತ ಹೋನಾ ತೋ ಸಭಿ ಚಾತೆ ಹೇ. ಯಾರಿಗೆ ಬೇಡಾಗೈತಿ ಸಫಲತಾ ಮೂರ್ತ ಆಗೋದು? ಎಲ್ಲರ ಮನಸ್ಸಲ್ಲಿನೂ ಪುರುಷಾರ್ಥದಲ್ಲಿ ಸಫಲತಾ ಮೂರ್ತ ಆಗಬೇಕು ಅಂತ ಇದ್ದೇ ಇದೆ. ಜಬ್ ಚಾಹನಾ ವ ಲಕ್ಷ್ಯ ಶ್ರೇಷ್ಠ ಹೇ, ಇಚ್ಛೆ, ನಮ್ಮ ಇಚ್ಛೆ, ನಮ್ಮ ಗುರಿ ಶ್ರೇಷ್ಠ ಇದೆ ಅಂತಂದರೆ ಲಕ್ಷ್ಯಕ್ಕೆ ಸಾಥ್ ವಾಣಿ ಅವ್ರ ಕರ್ಮ ಭೀ ಶ್ರೇಷ್ಠ ಹೋ. ನಮ್ಮ ಗುರಿ ಜೊತೆಗೆ ಮಾತು, ಕರ್ಮ ಎಲ್ಲ ಏನಿರಬೇಕು? श्रेष्ठ ಆಗಿರಬೇಕು. लेकिन प्रैक्टिकल आने में कोई भी कमजोरी होने कारण जो प्लान है वैसा रूप दे नहीं सकते. ಪ್ರಾಕ್ಟಿಕಲ್ನಲ್ಲಿ ಬಂದಾಗ ನಮ್ಮ ವೀಕ್ನೆಸ್ಗಳು ಇರುವ ಕಾರಣ ಪ್ಲ್ಯಾನ್ ಹೇಗಿದೆಯೋ ಹಾಗೆ ಪ್ರಾಕ್ಟಿಕಲ್ ಬರೋಕ್ಕೆ ಆಗೋದಿಲ್ಲ. क्योंकि संग्राम करने की व उन बातों में लोक संग्रह रखने की शक्ति कम हो जाती है. ಬಾಬಾ ಹೇಳ್ತಾರೆ, ಯುದ್ಧ ಮಾಡುವಂಥ ಒಂದು ಕಲೆ, ಏನೇನು ಸಂಗ್ರಹ ಮಾಡ್ಕೊಂಡಿರ್ತೀವೋ ಅದನ್ನು ಯಾವಾಗ ಬಳಕೆ ಮಾಡಬೇಕು ಅನ್ನೋ ಶಕ್ತಿ ನಮಗೇನಿರ್ತದೆ? ಕಡಿಮೆ ಇರ್ತದೆ. जैसे पहले युद्ध के मैदान में जब सामने दुश्मन आता था तो एक हाथ में तलवार भी पकड़ते थे,
साथ साथ दूसरे हाथ में ढाल भी होती थी, तो तलवार और ढाल दोनों अपना अपना कार्य करें, यह प्रैक्टिस चाहिए। दोनों ही साथ साथ ಯೂಸ್ करने का ಅಭ್ಯಾಸ चाहिए. ಹಿಂದೆಲ್ಲ ಯುದ್ಧ ಮಾಡೋದು ಏನು ಮಾಡ್ತಿದ್ರು, ಒಂದು ಕಡೆ ಖಡ್ಗ ಹಿಡ್ತಿದ್ರು, ಇನ್ನೊಂದು ಕಡೆ ಇದನ್ನು ಹಿಡ್ತಿದ್ರು ಹಿಂದೆ. ಅದು ಯಾಕೆ? ಅವ್ರು ನಮಗೆ ಹೊಡೆಯೋದು, ನಮ್ಮ ರಕ್ಷಣೆ ಮಾಡ್ಕೊಳ್ಳಿ, ಇದರಿಂದ ಕತ್ತಿ ಬೀಸ್ತಿದ್ರಲ್ಲ, ಅದಕ್ಕೆ ಎರಡು ಬೇಕು ಅಂತಾರೆ ಬಾಬಾ. अपने को मास्टर समझते हो ना, तो सभी बातों में मास्टर हो. ನಾವೆಲ್ಲದರಲ್ಲೂ ಏನಿದ್ದೀವಿ? ಮಾಸ್ಟರ್ ಇದ್ದೀವಿ ಅಂತಂದರೆ ಎಲ್ಲ ಮಾತಿನಲ್ಲೂ ಮಾಸ್ಟರ್ ಹೋ ಇದ್ದೀರಾ. जैसे बाप का नाम त्रिमूर्ति शिव बताते हो ना, वैसे ही आप सभी भी ಮಾಸ್ಟರ್ ತ್ರಿಮೂರ್ತಿ ಶಿವ ಹೋ. ಹಾಗೆ ಶಿವಬಾಬಾ ಏನಾಗಿದ್ದಾರೆ? ತ್ರಿಮೂರ್ತಿ. ತ್ರಿಮೂರ್ತಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಂದ್ರೇನು? ರಚಯಿತ, ಪಾಲಕ, ವಿನಾಶ. ಈ ಮೂರು ಗುಣಗಳು ನಮ್ಮಲ್ಲಿದ್ದಾವೇನು? ಆವಾಗ ನಮಗೇನಂತಾರೆ? ಮಾಸ್ಟರ್ ತ್ರಿಮೂರ್ತಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, आपके भी 3 कर्तव्य है, जिसके आधार पर सारा कर्तव्य व सर्विस करते हो. ನಿಮಗೂ ಕೂಡ 3 ಕರ್ತವ್ಯಗಳಿದ್ದಾವೆ. ನೀವು ರಚನೆ ಮಾಸ್ಟರ್ ರಚನಾ ಇದ್ದೀರಿ, ಮಾಸ್ಟರ್ ಪಾಲಕ ಇದ್ದೀರಿ, ಮಾಸ್ಟರ್ ವಿನಾಶಕಾರಿ. ಅಂದರೆ ಮಾಸ್ಟರ್ ರಚಯಿತ ಅಂತಂದರೆ ಒಳ್ಳೆಯ ಗುಣಗಳನ್ನು ರಚನೆ ಮಾಡಬೇಕು, ಆ ರಚನೆ ಮಾಡಿದಂಥ ಗುಣಗಳನ್ನು ಪಾಲನೆ ಮಾಡಬೇಕು. ಇಷ್ಟಾಗುವಾಗ ನಮ್ಮಲ್ಲಿರ್ತಕ್ಕಂಥ ಅವಗುಣಗಳು ಏನಾಗ್ತವೆ? ವಿನಾಶ ಆಗ್ತವೆ. 3 ಅಟ್ ಎ ಟೈಮ್ ನಡೀತಿರ್ತವೆ. ಆ ಕರ್ತವ್ಯ ನಿಮ್ಮದು ಇದೆ. ಏಕ್ ಹೇ ಬ್ರಾಹ್ಮಣರು ಜಿಸ್ಸೆ ಸ್ಥಾಪನಾ ಕಾ ಕಾರ್ಯ ಕರ್ತೆ ಹೋ. ಬ್ರಾಹ್ಮಣ ಅಂದ್ರೇನು? ಸ್ಥಾಪನೆ ಮಾಡಬೇಕು. ನಾವು ಏನು ಸ್ಥಾಪನೆ ಮಾಡಬೇಕು? ಸತೋಪ್ರಧಾನತೆ ಸ್ಥಾಪನೆ ಮಾಡಬೇಕು. ಎಲ್ಲಿ ಸ್ಥಾಪನೆ ಮಾಡಬೇಕು? ಮೊದಲು ನನ್ನೊಳಗಡೆ ಸ್ಥಾಪನೆ ಮಾಡ್ಕೊಳ್ಬೇಕು. ಏಕ್ ಬ್ರಾಹ್ಮಣ ಹೇ ರೂಪ್ ಜಿಸ್ಸೆ ಸ್ಥಾಪನಾ ಕಾ ಕಾರ್ಯ ಕರ್ತೆ ಹೋ, और दूसरा शक्ति रूप जिससे विनाश का कर्तव्य करते हो. ನಾನೇನಾಗಿದ್ದೀನಿ? ಶಕ್ತಿ. ಶಕ್ತಿ ಏನು ಮಾಡ್ತಾಳೆ? ಅವಗುಣಗಳನ್ನು ನಾಶ ಮಾಡುವಂಥವಳು, ಕೆಟ್ಟದ್ದನ್ನು ನಾಶ ಮಾಡುವಂಥವಳು. जिससे विनाश का कर्तव्य करते हो, और जगत माता व ज्ञान गंगा व अपने को महादानी वरदानी रूप समझने से फलाना ಪಾಲನಾ ಕರ್ತೆ ಹೋ. ನೋಡ್ರಿ ಬಾಬಾ ಹೇಳ್ತಾರೆ, ಮುಂದೆ ನಾವೇನಾಗಿದ್ದೀವಿ? ಜಗತ್ ಮಾತಾ ಆಗಿದ್ದೀವಿ, ಜ್ಞಾನ ಗಂಗೆಯರಾಗಿದ್ದೀವಿ. ನಮ್ಮನ್ನು ನಾವು ಏನು ಅನ್ಕೋಬೇಕು? ಮಹಾದಾನಿ ಆಗಿದ್ದೀವಿ, ವರದಾನಿ ರೂಪ ಅಂತ ತಿಳ್ಕೊಂಡ್ರೆ ಏನದು? ಪಾಲನಾ ಕರ್ತವ್ಯ ಅಂತ ಹೇಳ್ತಾರೆ ಬಾಬಾ. ವರದಾನಿ ರೂಪ ಮೇ ಜಗತ್ ಪಿತಾ ಕಾ ರೂಪ ಹಿ ಜಾತಾ ಹೇ. ವರದಾನಿ ರೂಪದಲ್ಲಿ ಜಗತ್ ತಂದೆಯ ರೂಪ ಬಂದ್ಬಿಡ್ತದೆ. तो यह तीनों रूप सदैव स्मृति में रहे तो आपके कर्तव्य में भी वही गुण दिखाई देंगे. ಅದಕ್ಕಾಗಿ ಈ 3 ರೂಪಗಳು ಯಾವಾಗಲೂ ಸ್ಮೃತಿನಲ್ಲಿ ಇದ್ದರೆ ತಮ್ಮ ಕರ್ತವ್ಯದಲ್ಲಿ ಏನು ಬರ್ತದೆ? ಅದೇ ಗುಣ ಬರ್ತದೆ. ಮೇಲೆ ಹೇಳಿದ್ರು ಬಾಬಾ ಸಂಗ್ರಹ ಮತ್ತು ಸಂಗ್ರಾಮ ಕಿ ಶಕ್ತಿ. ಮತ್ತಿಲ್ಲಿ ಹೇಳ್ತಾರೆ ಬಾಬಾ 3 ಸ್ಮೃತಿಗಳು. ಯಾವ? ರಚನಾ, ಪಾಲನಾ, ವಿನಾಶ. बाबा ಹೇಳ್ತಾರೆ, ऐसे चलते फिरते अपने तीनों रूप की स्मृति रहे कि हम मास्टर त्रिमूर्ति. ಇವತ್ತು ಸಮಾನೇನು? ಮೇ ಆತ್ಮ ಮಾಸ್ಟರ್ ತ್ರಿಮೂರ್ತಿ. ತ್ರಿಮೂರ್ತಿ ಅಂದರೆ ಏನು ಅಂತ ಹೋಗ್ಬೇಕು ಹಿಂದೆ. बाबा ಹೇಳ್ತಾರೆ, ऐसे नहीं स्थापना का कर्तव्य करने का समय अलग है, विनाश के कर्तव्य का समय और आना है. नहीं, नई रचना रचते जाओ और पुराने का विनाश करते जाओ. ರಚನೆ, ವಿನಾಶ ಎರಡು ಅಟ್ ಎ ಟೈಮ್ ಆಗ್ತಾ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಆಸುರಿ ಸಂಸ್ಕಾರ ವ ಜೋ ಭಿ ಕಮ್ಜೋರಿ ಹೇ ಉನ್ಕಾ ವಿನಾಶ ಭಿ ಸಾಥ್ ಸಾಥ್ ಕರ್ತೆ ಜಾನಾ ಹೇ. ನಾವು ಬರೀ ಇನ್ನೊಬ್ರಿಗೆ ನೋಡ್ಕೋತ ಕೊಡ್ತೀವಿ, ಅವ್ರು ಹಂಗೆ ಮಾಡಿದರು, ಇವ್ರು ಹಿಂಗದಾರ ಹಂಗದಾರ, ಅವ್ರು ಹಿಂಗದಾರ ಹಂಗದಾರ ಅಂತ ತಿಳ್ಕೋಬೇಕು. ಅದು ಕೂಡ ಏನು? ಅಸುರಿ ಸಂಸ್ಕಾರ ಅಂತ ಹೇಳ್ತಾರೆ ಬಾಬಾ. ಆ ಅಸುರಿ ಸಂಸ್ಕಾರವನ್ನು ನಿನ್ನೇನು ಹೇಳಿದ್ರು ಬಾಬಾ? ನಮಗೆ ಯಾರು ತೊಂದರೆ ಕೊಡ್ತಾರೋ ಅವ್ರಿಗೇನು ಮಾಡ್ಬೇಕಂತ ಹೇಳಿದ್ರು? ಎಂಥ ಮಾಲಿ? ಗುಣಗಳ ಮಾಲಿ. ಎಂಥ ಗುಣಗಳು? ಅದು ಶ್ರೇಷ್ಠಾತ್ಮ. ಅದು ಭಾಳ ಶಕ್ತಿ ಬೇಕು. ಅವ್ರು ಇಲ್ಲಿ ಬಂದಾರಂತಂದ್ರೆ ಅದು ಆತ್ಮ ಏನದ? ಶ್ರೇಷ್ಠನೇ ಐತದು. ಅದು ಪರಮಾತ್ಮನ ಮಗು. ಪರಮಾತ್ಮನ ಒಪ್ಕೊಂಡು ಇಲ್ಲಿ ಬಂದೈತೆ ಅಂತಂದರೆ ಆತ್ಮ ಶ್ರೇಷ್ಠನೇ ಐತಿ.
ಅದು ನಮಗೇನೇ ಮಾಡಿದ್ರು ಅದಕ್ಕೆ ಏನು ಮಾಡಬೇಕು, ನಾವು ಮರ್ಯಾದೆಯನ್ನು ಆತ್ಮನಿಗೂ ಮರ್ಯಾದೆ ಕೊಡಬೇಕು. ಅದು ಏನು ಮಾಡ್ತದೆ ಬಿಡ್ತದೆ ಅದ್ರದ್ದು ಹಿಸಾಬ್ ಕಿತಾಬದು. ಅದು ಮಾತಾಡ್ತೈತಿ ಅಂತ ನಾವು ಮಾತಾಡಿದ್ರೆ ಮತ್ತೆ ನಮ್ದೇನಾಗುತ್ತೆ, ನಮ್ಮ ಹಿಸಾಬ್ ಕಿತಾಬ್ ಹೆಚ್ಚಾಗ್ತದೆ. ಬೇಕಾ ಅಂತಾರೆ ಬಾಬಾ, ಇದು ನಿಮಗೆ ಬೇಕಾ? ಬಾಬಾ ಹೇಳ್ತಾರೆ, कईयों में रचना रचने का गुण होता है, लेकिन शक्ति रूप विनाशकार रूप न होने कारण सफलता नहीं हो पाती. ರಚನೆ ಮಾಡ್ತೀರಾ, ಅದ್ರ ಜೊತೆಗೆ ವಿನಾಶ ಮಾಡ್ಕೊಳ್ಳೋ ಶಕ್ತಿನೂ ಬೇಕು ಅಂತಾರೆ ಬಾಬಾ. इसलिए दोनों साथ साथ चाहिए. यह प्रैक्टिस तब हो सकेगी जब 1 सेकंड में देही अभिमानी बनने का अभ्यास होगा. ಮತ್ತೆ ಹೇಳ್ತಾರೆ ಬಾಬಾ, ಇವೆಲ್ಲ ಶಕ್ತಿಗಳು ಯಾವಾಗ ಬರ್ತವೆ? ನಾನು ಆತ್ಮಾಭಿಮಾನಿಯಾಗಿರಬೇಕು, ದೇಹಿ ಅಭಿಮಾನಿಯಾಗಿರಬೇಕು, ಅದು ಪ್ರಾಕ್ಟೀಸ್ ಮಾಡಬೇಕು. ऐसे अभ्यासी सब कार्य में सफल होते हैं. ಯಾರು ದೇಹಿ ಅಭಿಮಾನಿ ಆಗ್ತಾರೋ ಅವರೆಲ್ಲ ಕಾರ್ಯಗಳು ಸಫಲ ಆಗ್ತವೆ. अपने को महादानी व वरदानी जगत माता व जगत पिता व पतित पावनी के रूप में स्थित होकर किसी भी आत्मा को अगर आप दृष्टि देंगे तो दृष्टि से भी उनको वरदान की प्राप्ति करा सकती हो. ಬಾಬಾ ಹೇಳ್ತಾರೆ, ಇನ್ನು ಮುಂದೆ ಇದೇ ಪಾರ್ಟ್ ನಡೀತದೆ ಅಂತ ಹೇಳ್ತಾರೆ ಬಾಬಾ. ಏನೋ ಹಿಂಗೆ ಕೂತು ತಾಸುಗಟ್ಟಲೆ ಮುರಳಿ ಕೇಳುವಂಥ ಪರಿಸ್ಥಿತಿ ಯಾರಿಗೂ ಇರೋದಿಲ್ಲ. ಹಗಲು ರಾತ್ರಿ ಒಂದೇ ಆಗ್ತದೆ ಅಂತ ಹೇಳಾರ. ನಿನ್ನೆ ಸುರೇಶ್ ಭಾಯಿ ಹೇಳ್ತಾ ಇದ್ರು, ಹಗಲು ಅಂತ ಗೊತ್ತಾಗೋದಿಲ್ಲ, ರಾತ್ರಿ ಅಂತಲೂ ಗೊತ್ತಾಗೋದಿಲ್ಲ. ಅಷ್ಟು ಏನು ಬರ್ತಾರಂತೆ, ಧ್ಯಾನ ಕೇಳಕ್ಕೆ ಬರ್ತಾರೆ. ಅವಾಗ ಎಲ್ಲವನ್ನ ಕೂತ್ಕೊಂಡು ಹೇಳೋಕ್ಕಾಗೋದಿಲ್ಲ. ಕೇವಲ ಅವ್ರಿಗೆ ದೃಷ್ಟಿ ಕೊಟ್ಟು ಸಮಾಧಾನ ಮಾಡಿ ಕಳಿಸ್ಬೇಕಾಗ್ತದೆ. ಅಷ್ಟು ದೃಷ್ಟಿ ಕೊಡುವಂಥ ಶಕ್ತಿ ನಾವೇನು ಮಾಡಬೇಕು, ಇವಾಗ ತುಂಬಿಕೊಳ್ಬೇಕು. ಬಾಬಾ ಹೇಳ್ತಾರೆ, अपने को महादानी व वरदानी जगत माता व जगत पिता व पतित पावनी के रूप में स्थित होकर किसी भी आत्मा को अगर आप दृष्टि देंगी तो दृष्टि से भी उनको वरदान की प्राप्ति करा सकती हो. ಯಾಕಂತಂದರೆ ಕೋಟಿ ಜನರನ್ನು ರೆಡಿ ಮಾಡಬೇಕು ಆಗೈತಿ ನಾವು. ಅಂದರೆ ಸತ್ಯಯುಗದ ಎಂಡಿಗೆ 2 ಕೋಟಿ ಆತ್ಮಗಳಿರ್ತಾವೆ. ತ್ರೇತಾಯುಗದ ಎಂಡಿಗೆ 33 ಕೋಟಿ ಆತ್ಮಗಳು. ಅಷ್ಟು ಆತ್ಮಗಳನ್ನು ಈಗ ತಯಾರು ಮಾಡಬೇಕು ಅಂತಂದರೆ ಅದು ಹೆಂಗಾಗತ್ತಂತ ಹೇಳ್ಯಾರ, ದೃಷ್ಟಿಯಿಂದ ಆಗ್ಬಿಡ್ತದೆ ಮುಂದೆ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ದೃಷ್ಟಿ, ನಿಮ್ಮ ಶಕ್ತಿಯಿಂದ ಅವ್ರಿಗೆಲ್ಲ ಸಾಕ್ಷಾತ್ಕಾರ ಆಗಿ ಅವ್ರು ಏನು ಮಾಡಿಬಿಡ್ತಾರೆ, ಬಾಬನ ಕಡೆ ಬಂದುಬಿಡ್ತಾರೆ. ಬಾಬಾ ಹೇಳ್ತಾರೆ, ब्राह्मण वृत्ति से भी प्राप्ति करा सकती हो, अर्थात पालना कर सकती हो, लेकिन इस रूप की सदा स्मृति रहे. ब्राह्मण कथा व ज्ञान सुना कर स्थापना तो बहुत जल्दी कर लेते हो, लेकिन विनाश और पालना का जो कर्तव्य है उसमें और अटेंशन चाहिए. ಸ್ಥಾಪನೆ ಮಾಡ್ತಿದ್ದೀರಾ, ಆದರೆ ವಿನಾಶ ಮಾಡೋದರಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಇದೆ ಅಂತ ಹೇಳ್ತಾರೆ ಬಾಬಾ. पालना करने के समय कल्याणकारी भावना व वृत्ति रख कर कोई भी आत्मा की पालना करो तो कैसी भी अपकारी आत्मा पर अपनी पालना से उनको उपकारी बना सकते हो. ಅದಕ್ಕೆ ಬಾಬಾ ಹೇಳ್ತಾರೆ, ಪಾಲನೆ ಮಾಡುವಂಥ ಸಮಯದಲ್ಲಿ ಕಲ್ಯಾಣಕಾರಿ ಭಾವನಾ ವೃತ್ತಿಯನ್ನು ಇಟ್ಕೊಂಡು ಆ ಆತ್ಮನಿಗೆ ಪಾಲನ ಮಾಡಿದರೆ ಆ ಎಂಥ ಅಪಕಾರಿ ಆತ್ಮ ಇದ್ರೂ ಕೂಡ ಅದೇನಾಗ್ತದೆ, ಉಪಕಾರಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. कैसी भी पतित आत्मा पतित पावन के वृत्ति से पावन हो सकती है. ಎಂಥ ಪತಿತ ಇದ್ರೂ ಕೂಡ ಅದೇನಾಗ್ತದೆ, ಪಾವನ ಆಗ್ತದೆ. ಆಗಂಗಿಲ್ಲ ಅಂದರೆ ಏನರ್ಥ, ಇನ್ನು ನಮ್ಮಲ್ಲೇ ಏನೋ ಡಿಫೆಕ್ಟ್ ಇದಾವೆ ಅಂತ ಅರ್ಥ. ನಮ್ಮಲ್ಲೇ ದೋಷ. ಈಗ ದೋಷ ಬೇರೆಯವರಲ್ಲಿ ಹುಡ್ಕಂಗಿಲ್ಲ. ಈಗ ಬೇರೆಯವರಲ್ಲಿ ದೋಷ ಹುಡುಕೋದು ಬಂದೆ. ಎಲ್ಲಿ ಹುಡುಕಬೇಕು ದೋಷ? ಈ ಆತ್ಮ ಇನ್ನೂ ಪರಿವರ್ತನೆ ಆಗ್ತಿಲ್ಲ ಅಂತಂದರೆ ನನ್ನಲ್ಲಿ ಇನ್ನೂ ಏನು ದೋಷ ಐತಿ, ನನ್ನಲ್ಲಿನ ಯಾವ ಶಕ್ತಿ ಕಡಿಮೆ ಇದೆ ಅಂತ ಯೋಚನೆ ಮಾಡಬೇಕು. ಯಾವಾಗ ನನ್ನಲ್ಲಿದು ನಾನು ಚೆಕ್ ಮಾಡ್ಕೊಳ್ತಾ ಹೋಗ್ತೀನೋ ಮನಸ್ಸು ನಿರಾಳ ಆಗತ್ತೆ. ಬೇರೆಯವರೆಲ್ಲ ತಪ್ಪು ಹುಡುಕಾಡ್ಕೋತ ಹೋದ್ವಿ ಅಂದ್ರೆ ಮನಸ್ಸು ಏನಾಗ್ತದೆ, ಕಿಟ್ಪಿಟ್ ಆಗಕ್ಕೆ ಶುರು ಆಗ್ತದೆ. ಬಾಬಾ ಹೇಳ್ತಾರೆ, जैसे माँ कब बच्चे की कमजोरियों को व कमियों को नहीं देखती है,
ತಾಯಿ ಮಕ್ಕಳಲ್ಲಿಯ ವೀಕ್ನೆಸ್ಗಳನ್ನು ನೋಡೋದಿಲ್ಲ. ಉನ್ಕೋ ಠೀಕ್ ಕರ್ನೆ ಕಾ ಹಿ ರೇತಾ ಹೈ. ತಾಯಿಗೆ ಮಗ ಹಿಂಗದಾನ ಅಂತಿರೋದಿಲ್ಲ. ಮಗ ಹಿಂಗೈತಿ, ಅದನ್ನು ಸರಿ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ತಲೆಗಿರ್ತದೆ ಯಾವಾಗಲೂ. ಅದನ್ನ ಹೇಳ್ತಾರೆ ಬಾಬಾ. उनको ठीक करने का ही रहता है, तो यह पालना करने का कर्तव्य इस रूप में सदा स्थित रहने से यथार्थ चल सकता है. ಮನೆಯೊಳಗಿನ ಮಕ್ಕಳಷ್ಟೇ ನಮ್ಮ ಮಕ್ಕಳಲ್ಲ, ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಆತ್ಮಗಳು ನನ್ನ ಮಕ್ಕಳು. ನಾನೇನಿಗಿದ್ದೀನಿ? ಜಗತ್ ಮಾತಾ ಇದ್ದೀನಿ. ಜಗತ್ ಮಾತಾ ಅಂತಂದರೆ ಎಲ್ಲರ ತಪ್ಪುಗಳನ್ನು ನಾನೇನು ಮಾಡಬೇಕು? ತಿದ್ದಬೇಕೇ ವಿನಃ ಹಿಂಗಿದ್ದಾರೆ ಅಂತ ಹೇಳ್ಕೊಂತ ಅಡ್ಡಾಡೋದಲ್ಲ ಅಂತ ಹೇಳ್ತಾರೆ ಬಾಬಾ. जैसे माँ में दो विशेष शक्तियाँ रहती है, सहन करने की और समाने की होती है. ಮಕ್ಕಳ ತಪ್ಪುಗಳನ್ನೆಲ್ಲ ಏನು ಮಾಡ್ತಾಳೆ ತಾಯಿ? ಸಹನ್ ಮಾಡ್ಕೊತಾಳಲ್ಲ. ಬಾಬಾ ಹೇಳ್ತಾರೆ, वैसे ही हर आत्मा की पालना करने समय भी यह दोनों शक्तियाँ यूज़ करे तो सफलता ಜರೂರ್ ಹೋ. ಅದಕ್ಕಾಗಿ ವಿಶ್ವದ ಎಲ್ಲ ಆತ್ಮಗಳನ್ನು ಪಾಲನೆ ಮಾಡುವಂಥ ಕರ್ತವ್ಯ ನಮ್ಮದಾಗಿದೆ. ಅದಕ್ಕೆ ಯಾವುದೇ ಆತ್ಮಗಳು ಏನೇ ತಪ್ಪು ಮಾಡಿದ್ರೆ ಏನು ಮಾಡಬೇಕು? ಈಗ ನಾವು ಕ್ಷಮಿಸಬೇಕು, ಸಹನ್ ಮಾಡ್ಕೋಬೇಕು. लेकिन अपने को जगत माता व जगत पिता के रूप में स्थित रह करेंगे तो अगर भाई बहन का रूप देखेंगे तो उसमें संकल्प आ सकता है. लेकिन माँ बाप के समान समझो. माँ बाप बच्चे का कितना सहन करते हैं, अंदर समाते हैं, तब उनकी पालना कर उसको योग्य बना सकते हैं. ಸಹೋದರ ಸಹೋದರಿ ಅಂತಂದರೆ ಮತ್ತೆ ನನಗೆ ಕಿಟ್ಪಿಟ್ ಬರ್ತಾವೆ. ಸಹೋದರ ಅಂದ್ರೂ ಕಿಟ್ಪಿಟ್ ಬರ್ತದೆ. ಯಾವಾಗ ನಾನು ತಂದೆ, ನನ್ನ ತಾಯಿ ಅಂತ ಬಂದಾಗ ಇವೆಲ್ಲ ಆತ್ಮಗಳ ತಾಯಿ ಮಾಸ್ಟರ್ ತಾಯಿ. ತಾಯಿ ತಂದೆ ಶಿವಬಾಬಾ. ನಾವು ಕೂಡ ಮಾಸ್ಟರ್ ತಾಯಿ ಮಾಸ್ಟರ್ ತಂದೆ ಅಂತಂದಾಗ ಅವರೆಲ್ಲ ತಪ್ಪು ಒಪ್ಪುಗಳನ್ನು ಏನು ಮಾಡಬೇಕಾಗ್ತೈತೆ? ನಾವು ಕ್ಷಮಾ ಮಾಡಬೇಕು. ಕ್ಷಮಾ ಮಾಡಿ ಏನು ಮಾಡಬೇಕಾಗ್ತದೆ? ಅವರನ್ನು ತಿದ್ದಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಲೇಕಿನ್ ಮಾ ಬಾಪ್ಗೆ ಸಮಾನ ಸಮझो ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜೈಸಿ तो सदैव हर कर्तव्य करते समय अपने यह तीनों रूप भी स्मृति में रखने चाहिए. ಅದಕ್ಕಾಗಿ ಯಾವಾಗಲೂ ಪ್ರತಿಯೊಂದು ಕರ್ತವ್ಯ ಮಾಡ್ತಾ ಸಮಯ ಪ್ರತಿ ಸಮಯ ಈ ಮೂರು ರೂಪಗಳನ್ನು ಸ್ಮೃತಿನಲ್ಲಿ ಇಟ್ಕೋಬೇಕು. ಯಾವ ಮೂರು ರೂಪ ಅಂತ ಹೇಳಿದ್ರು ಬಾಬಾ? ರಚನಾ, ಪಾಲನಾ, ವಿನಾಶ್. ಜೈಸಿ ಸ್ಮೃತಿ ವೈಸಾ ಸ್ವರೂಪ್ और ಜೈಸಾ ಸ್ವರೂಪ್ ವೈಸಿ ಸಫಲತಾ. ನಮ್ಮ ತಲೆಯೊಳಗೆ ಏನು ಸ್ಮೃತಿ ಇರ್ತದೋ ಅದೇ ಸ್ವರೂಪದಲ್ಲಿ ಬರ್ತದೆ, ಏನು ಸ್ವರೂಪ ಬರ್ತದೋ ಅದೇ ಸಫಲತೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. तीनों रूप की स्मृति से स्वतः ही समर्थी आ जाती है. ಮೂರು ರೂಪದ ಸ್ಮೃತಿ ಇತ್ತು ಅಂತಂದರೆ ನಮ್ಗೆ ಒಳಗಡೆ ಏನು ಬರ್ತದೆ? ಸಮರ್ಥತೆ ಬರ್ತದೆ, ಶಕ್ತಿ ಬರ್ತದೆ. यह भी पोजीशन है ना, तो पोजीशन में ठहरने से शक्ति व समर्थी आ जाती है. पोजीशन ಅಂದ್ರೇನು? ಸ್ಥಿತಿ. ಯಾವ ಸ್ಥಿತಿ? ಪಾಲನಾ ಮಾಡೋ ಸ್ಥಿತಿ, ಸ್ಥಾಪನೆ ಮಾಡೋ ಸ್ಥಿತಿ, ವಿನಾಶ ಮಾಡೋ. ನಾ ಹಿಂಗಿದ್ದೀನಿ ಅಂತ ಏನು ತಲಾಗಿತ್ತು ಅಂತಂದರೆ ಏನು ಬರ್ತದೆ ಒಳಗಡೆ? ಸಮರ್ಥತೆ ಬರ್ತದೆ. ಬಾಪ್ ಕಾ ನಾಮ್ ಯಾದ್ ಆವೆ ತೋ ಅಪನೆ ಕೋ ಮಾಸ್ಟರ್ ಜರೂರ್ ಸಮझो. ಬಾಬಾ ಅಂತ ನೆನಪಾಯಿತು ಅಂತಂದ್ರೆ ಆ ಕ್ಷಣ ಬಾಬಾ ಏನಿದಾರೋ ನಾನು ಅದೇ ಇದ್ದೀನಿ ಅಂತ ಬರಬೇಕು. ಬಾಬಾ, ಹೇ ಬಾಬಾ ನೀನು ಶಾಂತಿಯ ಸಾಗರ ಇದೆಯಾ ಅಂತ ವರ್ಣನೆ ಮಾಡ್ತೀವಿ. ಆ ಕ್ಷಣಕ್ಕೆ ನನಗೇನು ಬಂದುಬಿಡಬೇಕು? ನಾನು ಮಾಸ್ಟರ್ ಶಾಂತಿ ಕಾ ಸಾಗರ್ ಇದ್ದೀನಿ. ಹಿಂಗೆ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, कितनी बार बाप का नाम मन से व मुख से उच्चारण करते होंगे तो बाप के नाम जैसा मैं भी मास्टर त्रिमूर्ति शिव हूँ. ಏನೇ ಬಾಬಂದು ಗಾಯನ ಮಾಡ್ತಾ ಇರ್ತೀರೋ ಆ ಗಾಯನ ಮಾಡುವಂಥ ಸಮಯದಲ್ಲಿ ನಾನು ಮಾಸ್ಟರ್ ಇದ್ದೀನಿ. ಶಿವಬಾಬಾ, ಹೇ ಶಿವಬಾಬಾ ನೀನು ಪ್ರೇಮ್ ಕಾ ಸಾಗರ್ ಇದೆಯಾ ಅಂತ ವರ್ಣನೆ ಮಾಡ್ತೀವಿ, ಹಾಡು ಹೇಳ್ತೀವಿ, ಗಾಯನ ಮಾಡ್ತೀವಿ. ಆ ಕ್ಷಣಕ್ಕೆ ನಮ್ಮೊಳಗೆ ಏನಿರಬೇಕು? ನಾನು ಮಾಸ್ಟರ್ ಪ್ರೇಮ್ ಬಾಬಾ ನನ್ನ ಎಷ್ಟು ಪ್ರೇಮ ಮಾಡ್ತಾರಲ್ಲ,
ಎಷ್ಟು ನನ್ನನ್ನು ಪ್ರೇಮ ಮಾಡ್ತೀಯ ಬಾಬಾ ಅಂದ ತಕ್ಷಣ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಬರಬೇಕು, ನಾನು ಎಲ್ಲರನ್ನ ಎಷ್ಟು ಪ್ರೇಮ ಮಾಡ್ತೀನಿ ಅಂತ ಹೀಗೆ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ತೋ ಸದಾ ಸಫಲತಾ ಮೂರ್ತ ಬನೋ, ಅದಕ್ಕೆ ಎಲ್ಲ ಸ್ಮೃತಿ ಇಟ್ಕೊಂಡು ಸಫಲತಾ ಮೂರ್ತಾಗಿ. ಅಭಿ ಅಸಫಲತಾ ಪಾನೆ ಕಾ ಸಮಯ ನಹಿ, ಟೈಮ್ ಇಲ್ಲ ಅಸಫಲತೆ ಆಗೋದು ಮತ್ತಾಗೋದು. तो अगर 10 बार सफलता हुई, एक बार भी असफल हुए तो उसको असफलता कहेंगे. ಪಾಪ ಹೇಳ್ತಾರೆ 10 ಸರ್ತಿ ಸಫಲ ಆಗಿರ್ತೀವಿ, ಒಂದು ಸಲ ಫೇಲ್ ಆದ್ರೂ ಕೂಡ ಫೇಲೇ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ तो कर्तव्य और स्वरूप दोनों साथ साथ स्मृति में रहे तो फिर कमाल हो. ಅದಕ್ಕೆ ಬಾಬಾ ಹೇಳ್ತಾರೆ ಕರ್ತವ್ಯ ಮತ್ತು ಸ್ವರೂಪ ಎರಡೂ ಜೊತೆ ಜೊತೆಗೆ ಸ್ಮೃತಿ ಇರಬೇಕು, ಆವಾಗ ಕಮಾಲ್ ಆಗಿಬಿಡ್ತದೆ. ನಹಿತ ಹೋತಾ ಕ್ಯಾ, ಇಲ್ಲಾಂದ್ರೆ ಏನಾಗ್ತದೆ, ಮೆಹನತ್ ಜಾಸ್ತಿ ಹೋ ಜಾತಿ ಹೈ, ಸಫಲತಾ ಕಮ್ ಹೋ ಜಾತಿ ಹೈ. उत्साह और ಪ್ರಾಪ್ತಿ ಕಮ್ ಕಾರಣ ಹೀ ಕಮ್ಜೋರಿ ಆತಿ ಹೈ. ಪ್ರಾಪ್ತಿ ಆಗೋದಿಲ್ಲ, ಆಗಿರುವ ಕಾರಣ ಪ್ರಾಪ್ತಿ ಕಡಿಮೆ ಆಗಿರೋದ್ರ ಕಾರಣ ಮತ್ತೇನಾಗ್ಬಿಡ್ತೀವಿ, ಕಮ್ಜೋರ್ ಆಗಿಬಿಡ್ತೀವಿ, ಉತ್ಸಾಹ ಕಡಿಮೆ ಆಗಿಬಿಡ್ತದೆ, ಹಿಮ್ಮತ್ ಉಲ್ಲಾಸನ ಕೂಡ ಏನಾಗ್ತದೆ, ಕಡಿಮೆ ಆಗ್ತದೆ. ಕಾರಣ ಅಪನಾ ಹಿ ಹೇ. ಏನು ಕಾರಣ, ನಿಮ್ಮದೇ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಏನು ಕಾರಣ, ಅಪನೆ ಪಾವ್ ಪರ್ ಸ್ವಯಂ ಕಟಾರೆ ಚಲಾತೆ ಹೇ. ಏನಂಗ ನಿಮ್ಮ ಕಾಲ ಮೇಲೆ ಅಂತೀವಲ್ಲ ಹೊರಗಡೆ, ನಿಮ್ಮ ಕಾಲ ಮೇಲೆ. इसलिए जबकि अपने आप जिम्मेवार हैं. ಯಾರು ನಾವಿವತ್ತು ವೀಕ್ ಇದ್ದೀವಿ ಅಂತಂದರೆ ಬೇರೆ ಯಾರು ಕಾರಣ ಅಲ್ಲ ಅಂತಾರೆ ಬಾಬಾ. ಜಿಮ್ಮೇವಾರ್ ಆಪ್ ಹೋ ತೋ ಸದೈವ್ ಅಟೆನ್ಷನ್ रहना चाहिए. ಅದಕ್ಕೆ ನಿಮ್ಮ ಮೇಲೆ ನಿಮಗೆ ಅಟೆನ್ಷನ್ ಇರಬೇಕು. तो आज से बीती को बीती करके स्मृति से अपने में समर्थी लाकर सदा सफलता मूर्त बनो. ಏನಾಗಿದ್ದಾಗ ಹೋಯ್ತು ಹಿಂದಿಂದು ಬಿಟ್ಬಿಡೋದು, ಅದನ್ನೇ ಹಿಡ್ಕೊಂಡು ಜಗ್ಗುದಲ್ಲ, ರಬ್ಬರ್ ಜಗ್ದಂಗೆ. ನಾವೇನು ಮಾಡ್ತೀವಿ, ಹಿಂದಿಂದೇ ಹಿಡ್ಕೊಂಡು ಹೋಗ್ತೀವಿ. ಅದನ್ನು ಬಿಟ್ಟು ಏನು ಮಾಡಬೇಕು, ಮುಂದಕ್ಕೆ ಹೋಗಬೇಕು, ಆವಾಗ ಸಫಲತಾ ಮೂರ್ತ ಆಗ್ತೀರಾ. फिर जो यह अंतर होता है, आज उमंग उल्लास बहुत है, कल फिर कम हो जाता है, यह अंतर भी ಕಮ್ ಹೋ ಜಾಯೇಗ. ಇವತ್ತು ಅಗದಿ ಭಾರಿ ಖುಷಿ ಖುಷಿಲೆ ಎಲ್ಲ ಮಾಡ್ತೀವಿ, ನಾಳೆ ಬಂದು ಕೂತು ಡಿಮ್ ಆಗಿಬಿಡ್ತೀವಿ. ಇದು ಅಲ್ಲ ಅಂತ ಹೇಳ್ತಾರೆ ಬಾಬಾ. ಇದು ಏನು ಲೆಕ್ಕ, दासन लेक्का. माया को प्रकृति को दासी बनाना है. सतयुग में प्रकृति को दासी बनाते हैं, उदासी नहीं आती है. ಮಾಯೆ ದಾಸಿ ಆಗಬೇಕು, ನಾವು ದಾಸಿ ಆಗಬೇಕು. ಮಾಯೆ ನಮಗೆ ದಾಸಿ ಆಗಬೇಕು, ಪ್ರಕೃತಿ ನಮಗೆ ದಾಸಿ ಆಗಬೇಕು. अगर उनके दास बने ही नहीं तो उदासी आ सकती है. तो कब भी माया के दास व दासी न बनना. यहाँ जास्ती माया व प्रकृति का दास बनेंगे तो उनको वहाँ भी दास दासी बनना पड़ेगा. ಇಲ್ಲಿ ನೀವು ಮೇಲಿನ ಮೇಲೆ ಮಾಯೆಗೆ ದಾಸಿ ಆದ್ರಿ ಅಂತಂದರೆ ಅಲ್ಲಿನೂ ಕೂಡ ನೀವೇನಾಗ್ಬಿಡ್ತೀರಾ, ದಾಸಿ ಆಗ್ತೀರಾ. ಕ್ಯೋಂಕಿ ಸಂಸ್ಕಾರ ಹಿ ದಾಸಿ ಕಾ ಹೇ. ಯಾಕೆ ನೀವಲ್ಲಿ ದಾಸಿ ಆಗ್ತೀರಿ, ಆತ್ಮದ ಸಂಸ್ಕಾರ ಏನಾಗಿದೆ, ದಾಸಿ ಆಗೋದಿದೆ. ಬಾಬಾ ಹೇಳ್ತಾರೆ ಯಹ ದಾಸ್ ಬಿ ರಹಾ ಉದಾಸ್ ಬಿ ರಹಾ ಅವ್ರು ವಹಾ ಬಿ ದಾಸ್ ಬನನ ಫಾಯ್ದಾ ಕ್ಯಾ. ಇಷ್ಟೆಲ್ಲ ಬಂದು ಏನು ಫಾಯ್ದಾ, ಎಲ್ಲರೂ ಮಲ್ಕೊಂಡಿರ್ತಾರೆ ಆರಾಮ, ನಿದ್ದಿಗೆಟ್ಟು ಎದ್ದು ಬಂದಿರ್ತೀವಿ, ಮತ್ತೆ ಅದೇ ಮಾಡ್ಕೊತ ಕೂತ್ರಿ ಏನು ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಸುಮ್ಮ ಮಕ್ಕೊಂಡ್ರೆ ನಿದ್ದೆರೆ ಆಗತ್ತೆ. ಬಾಬಾ ಹೇಳ್ತಾರೆ ಉದಾಸಿ ಆಯಿತು ಜರೂರ್ ಕಹಾ ಮಾಯಾ ಕಾ ದಾಸ್ ಬನಾ ಹೂँ. ನನ್ನೊಳಗಡೆ ಉದಾಸಿತನ ಬರ್ತಿದೆ ಅಂತಂದರೆ ಅರ್ಥ ಏನು, ಮಾಯೆಗೆ ದಾಸಿಯಾಗಿದ್ದೀನಿ. ಗೀತಕ್ಕ ದಿನ ಪ್ರತಿದಿನ ಅಪನೆ ಮೇ ಪರಿವರ್ತನ್ ಲಾನಾ ಹೇ. ಕ್ಷಣಕ್ಕೂ ನಮ್ದೇನಾಗಬೇಕು, कोई के भी स्वभाव संस्कार देखते हुए जानते हुए उस तरफ बुद्धि योग न जाए. ಅವ್ರ ಕಡೆ ಯಾಕೆ ನಿಮ್ಮ ಬುದ್ಧಿ, ಅವ್ರು ಹಂಗದಾರ, ಅಪ್ಪ ಹಿಂಗದಾನೆ, ಅವು ಹಿಂಗದಾನೆ, ತಮ್ಮ ಹಿಂಗದಾನೆ, ಮಗ ಹಿಂಗಿದ್ದಾನೆ, ಅದರ ಕಡೆ ಯಾಕೆ ಹೋಗ್ತೈತಿ ಅಂತಾರೆ ಬಾಬಾ. कोई के भी स्वभाव संस्कार देखते हुए जानते हुए उस तरफ बुद्धि योग न जाए. ಅದರ ಅರ್ಥ ಏನು, ಡ್ರಾಮಾದಲ್ಲಿ ನಮಗೆ ನಿಶ್ಚಯ ಬುದ್ಧಿ ಇಲ್ಲ. ಅವು ಮೂರಿದ್ರೆ ಮುಗಿದೋಯ್ತು ಜೀವನನೇ. ಯಾವುದೋ ನನ್ನ ಮೇಲೆ ನಿಶ್ಚಯ, ಬಾಬಾದ ಮೇಲೆ ನಿಶ್ಚಯ, ಡ್ರಾಮಾದ ಮೇಲೆ ನಿಶ್ಚಯ, ಮೂರು ನಿಶ್ಚಯ ಇದ್ರೆ ಬಿಂದಾಸಾಗಿರ್ಬೋದು ನಾವು. ಆದರೆ ಇಲ್ಲ,
कोई के भी बाबा ಹೇಳ್ತಾರೆ और ही उस आत्मा के प्रति शुभ भावना हो. ಅದು ಸದ್ದೇ ನನ್ನ ಕುತ್ತಿಗೆ ಸಿಗ್ತದಂದ್ರೂ ಆತ್ಮನ ಪ್ರತಿ ಏನಿರ್ಬೇಕು ನಮಗೆ ತರಸಾನಿ ಚಾಹಿ ಅಂತಾರೆ ಬಾಬಾ. ಆತ್ಮನ ಪ್ರತಿ ಕರುಣೆ ಬರಬೇಕು, ಶುಭ ಭಾವನಾ ಬರಬೇಕು. ಕರುಣೆ ಬರಲಿಲ್ಲ ಅಂದರೆ ಶುಭ ಭಾವನಾ ಬರೋದಿಲ್ಲ. ಯಾವ ಆತ್ಮನ ಮೇಲೆ ನಮಗೆ ಕರುಣೆ ಇರ್ತದೆ ಆವಾಗಲೇ ಶುಭ ಭಾವನೆ. ಹೊರಗಡೆನೂ ಅಂತಿರ್ತೀವಲ್ಲ, ಚಲೋ ಆಗಲಪ್ಪ ಪಾಪ ಅದಕ್ಕೆ ಅಂತ ಹಿಂಗೆ ಅಂತಿರ್ತೀವಿಲ್ಲ. ಮತ್ತು ಅವರು ಹೊರಗಡೆಯವ್ರು ಅಂತಾರೆ ನಮಗೇನಾಗೈತಿ, ಹೊರಗಡೆಯವರೇ ಇಷ್ಟೆಲ್ಲ ಮಾತಾಡ್ತಾರೆ, ಏನೋ ಜ್ಞಾನ ಇಲ್ದವ್ರೆ ಹಂಗಂತಾರೆ. ಮತ್ತು ನಾವು ಅವ್ರ ಹೀ ಉಸ್ ಆತ್ಮಕ್ಕೆ ಪ್ರತಿ ಶುಭ ಭಾವನಾ ಹೋ. ಅಲ್ರಿ ಅವ್ರು 20 ವರ್ಷಗಟ್ಟಲೆ ಬರ್ತಾರೆ, ಅವ್ರು ಹೀಗೆ ಮಾಡಿದ್ರೆ ಹೆಂಗೆ ಅಂತೀವಿ ನಾವು. ಮತ್ತು ನಿನಗೇನಾಗಬೇಕಾಗ್ಯದ ಅಂತಾರೆ ಬಾಬಾ. ಅವ್ರದ್ದು ಪುರುಷಾರ್ಥ, ಅವ್ರ ಪಾತ್ರ, ಅವ್ರ ಪದವಿ ಅವ್ರು ಬಿಟ್ಕೊಟ್ಟದು. ನಾ ಅಲ್ಲಿ ಅವ್ರೊಳಗೆ ಸಿಕ್ಕಾಕೋಬಾರ್ದು. ಅವ್ರ ಪ್ರತಿಯಾಗಿ ಯಾವುದೇ ಕೆಟ್ಟ ಸಂಕಲ್ಪ ಮಾಡೋಂಗಿಲ್ಲ. ಅವ್ರ ಪ್ರತಿಯಾಗಿ ನಾನ್ಯಾಕೆ ನನ್ನ ತಲೆ ಹಾಳು ಮಾಡ್ಕೋಬೇಕು. ಬಾಬಾ ಹೇಳ್ತಾರೆ एक तरफ और ही उस आत्मा के प्रति शुभ भावना हो, एक तरफ से सुना दूसरे तरफ से निकाल दिया, उसको बुद्धि में स्थान नहीं देना है. ಹಿಂಗೆ ನೋಡಿದ್ವಿ, ಹಿಂಗೆ ಕೇಳಿದ್ವಿ, ಆ ಕಡೆ ಬಿಟ್ಬಿಡ್ಬೋದು. ಯಾವುದೇ ಆತ್ಮನ ಬಗ್ಗೆ ನಮ್ಮ ಬುದ್ಧಿನಲ್ಲಿ ಸ್ಥಾನ ಕೊಡಬಾರ್ದು. ಆತ್ಮನ ಪ್ರತಿ ವಿಚಾರಗಳು ನಮ್ಮ ಬುದ್ಧಿನಲ್ಲಿ ಅವೆಲ್ಲ, ನಮ್ಮ ಬುದ್ಧಿನಲ್ಲಿ ಯಾರಿಗೆ ಸ್ಥಾನ ಇದೆ ಮತ್ತು ಬೇರೆದವ್ರನ್ನ ಯಾಕೆ ಕೂರಿಸ್ಕೊಳ್ಳೋದು ಅಂತಾರೆ ಬಾಬಾ. ಉಸ್ಕೋ ಬುದ್ಧಿ ಮೇ ಸ್ಥಾನ ನಹಿ ದೇನಾ. ಅವ್ರು ನಮ್ಮ ಮನಸ್ಸಿನಾಗ ಬಂದು ಕೊಡೋಕ್ಕೆ ಜಾಗ ಕೊಡಬಾರ್ದು. ಹೊರಗಡೆನೇ ಜಾಗ ಕೊಡಲ್ಲ ಅವ್ರಿಗೆ, ಜಾಗ ಹಿಡ್ಕೊಂಡು ಕೂತಿರ್ತೀವಿ. ಇನ್ನು ಒಳಗೆ ಯಾಕೆ ಅವ್ರಿಗೆ ಜಾಗ ಕೊಡ್ಬೇಕು ನಾವು. ಬಾಬಾ ಹೇಳ್ತಾರೆ तब ही एक तरफ बुद्धि स्थित हो सकती है. ಆವಾಗ ಒಬ್ಬ ತಂದೆ ಕಡೆ ಬುದ್ಧಿ ಸ್ಥಿತ ಆಗಲಿಕ್ಕೆ ಸಾಧ್ಯ. कमज़ोर आत्मा की कमज़ोरी को न देखो, यह स्मृति में रहे कि ವೆರೈಟಿ ಆತ್ಮಾಯೇ ಹೇ. ನಗಬೇಕು, ವಾ ಆತ್ಮ ಅನ್ಬೇಕು. ವೆರೈಟಿ ಇರ್ತಾವೋ, ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಈಗ ಬಾಬಾ ಹೇಳ್ದಂಗೆ ಎಲ್ಲ ನಾವಿದ್ದೀವಿ. ಮತ್ತು ನಾನೇ ಇಲ್ಲ ಅಂತಂದರೆ ಅವರು ಇರಬೇಕು ಅಂತ ಅಂದ್ಕೊಳ್ದೆ ಯಾಕೆ. ಇಷ್ಟೆಲ್ಲ ಬರ್ತೀವಿ, ಇಷ್ಟೆಲ್ಲ ಕೇಳ್ತೀವಿ, ಇಷ್ಟೆಲ್ಲ ವಾಣಿ ಓದ್ತೀವಿ, ಇಷ್ಟೆಲ್ಲ ಯೋಗ ಮಾಡ್ತೀವಿ. ಬಾಬಾ ಹೇಳಿದಾಗ 100% ಇದ್ದೀವಿ. ಮತ್ತು ಅವರು ಇರಬೇಕಂತ ಹೆಂಗೆ ಆಸೆ ಪಡ್ತೀರಿ ನೀವು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಆತ್ಮಿಕ ದೃಷ್ಟಿ ರಹೆ. ಅವ್ರ ಪ್ರತಿಯಾಗಿ ಏನಿರಬೇಕು, ಆತ್ಮಿಕ ದೃಷ್ಟಿ ಇರಬೇಕು. आत्मा के रूप में उनको स्मृति में लाने से पावर दे सकेंगे. ಯಾವಾಗ ನಿಮಗೆ ಅವ್ರ ಮೇಲೆ ಆತ್ಮಿಕ ದೃಷ್ಟಿ ಇರ್ತದೋ ಆತ್ಮನ ರೂಪದಲ್ಲಿ ಉನ್ಕೋ ಸ್ಮೃತಿ ಮೇಲೆ ಲಾನೆ ಸೆ, ಅವರನ್ನು ಸ್ಮೃತಿನಲ್ಲಿ ತಗೊಂಡು ಬರೋಕ್ಕೆ ನಿಮಗೇನಾಗ್ತದೆ, ಶಕ್ತಿ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಪಾವರ್ ದೇ ಸಕೆಂಗೆ. ಬಾಬಾ ಹೇಳ್ತಾರೆ ಆತ್ಮ ಬೋಲ್ ರಹಿ ಹೇ, ಆತ್ಮ ಕೆ ಯಹ ಸಂಸ್ಕಾರ ಹೇ, ಯಹ ಪಾಠ ಪಕ್ಕಾ ಕರ್ನಾ ಹೇ. ವ್ಯಕ್ತಿ ಅಂತ ನೋಡಬೇಡಿ ಅಂತ ಹೇಳ್ತಾರೆ ಬಾಬಾ. ಆತ್ಮಕ್ಕೆ ಸಂಸ್ಕಾರ ನೋಡಿ, ಆತ್ಮನನ್ನು ನೋಡಿ, ಆವಾಗ ನೀವು ಅವ್ರಿಗೆ ಶಕ್ತಿ ಕೊಡೋಕ್ಕೆ ಸಾಧ್ಯ ಇದೆ. ಬಾಬಾ ಹೇಳ್ತಾರೆ ಆತ್ಮ ಶಬ್ದ ಸ್ಮೃತಿ ಮೇ ಆನೆ ಸೆ ಹಿ ರೂಹಾನಿಯತ್ ಶುಭ ಭಾವನಾ ಆ ಜಾತಿ ಹೇ. ಆತ್ಮ ಶಬ್ದ ಸ್ಮೃತಿನಲ್ಲಿ ಬರೋದ್ರಿಂದ ರೂಹಾನಿಯತ್ ಶುಭ ಅಂದರೆ ಆತ್ಮಿಕ ಶುಭ ಭಾವನೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಪವಿತ್ರ ದೃಷ್ಟಿ ಹೋ ಜಾತಿ ಹೇ. ಯಾವಾಗ ನೀವು ಅದನ್ನು ಆತ್ಮ ಅಂತ ನೋಡ್ತೀರೋ ಆವಾಗ ಪವಿತ್ರ ದೃಷ್ಟಿ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಚಾಹೆ ಭಲೆ ಕೋಯಿ ಗಾಲಿ ಭೀ ದೇ ರಹಾ ಹೇ. ಈ ಸದ್ಯ ನನ್ನ ಎದುರುಗಡೆ ನಿಂತ್ಕೊಂಡು ನನಗೇನು ಮಾಡ್ತಿರ್ತಾರೆ, ಅವರು ಬೈತಿರ್ತಾರೆ, ಬೈಲಿ ಅವರು. ಆದರೆ ನಾವೇನು ಮಾಡ್ಬೇಕಂತಾರೆ ಬಾಬಾ, ಆತ್ಮ ಶಬ್ದ ಸ್ಮೃತಿ ಮೇ ಆನೆ ಸೆ, ಆ ಸಮಯದಲ್ಲಿ ಇದೊಂದು ಆತ್ಮ ಅಂತ ಬಂತು ಅಂತಂದರೆ ಅವ್ರಿಗೆ ನಾವೇನು ಮಾಡ್ಬೋದು, ಪವಿತ್ರ ದೃಷ್ಟಿ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಾವು ತಿಳ್ಕೋಬೇಕು ಯಹ ಆತ್ಮ ತಮೋಗುಣಿ ಪಾಠ ಬಜಾ ರಹಿ ಹೇ. ಇಷ್ಟೇ ಬರಬೇಕು ನಮ್ಮ ತಲೆಯಾಗ. ಇದು ಆತ್ಮ ಎಂತಹ ಪಾಠ ಮಾಡ್ತಿದೆ, ತಮೋಗುಣಿ ಪಾಠ ಮಾಡ್ತಿದೆ ಅಂತ ಬರಬೇಕು. ಯಹ ಪಾಠ ಪಕ್ಕ ಕರ್ನೆ ಲಿಯೇ,
ಅದಕ್ಕೆ ಬಾಬಾ ಹೇಳ್ತಾರೆ ಅಪನೆ ಆಪ್ ಕಾ ಸ್ವಯಂ ಟೀಚರ್ ಬನ್ ಐಸಿ ಪ್ರಾಕ್ಟೀಸ್ ಕರ್ನಿ ಹೇ. ತಮ್ಮನ್ನು ತಾವು ನಾನು ಟೀಚರ್ ಇದ್ದೀನಿ ಅಂತ ಪ್ರಾಕ್ಟೀಸ್ ಮಾಡಬೇಕು. ಈ ಪಾಠ ಪಕ್ಕಾ ಮಾಡಿಕೊಳ್ಬೇಕು. ಪಕ್ಕಾ ಮಾಡ್ಕೊಳ್ಳೋದ್ರಿಂದ दूसरे से मदद नहीं मिल सकती, अपने पुरुषार्थ की ही मदद है. ಕೊನೆಗೆ ಬೇರೆ ಯಾರು ನಮಗೆ ಸಹಾಯ ಮಾಡ್ತಾರಂತ ತಿಳ್ಕೊಬೇಡ್ರಿ. ನಿಮ್ಮ ಪುರುಷಾರ್ಥೇ ನಿಮಗೇನು ಮಾಡ್ತದೆ, ಸಹಾಯ ಮಾಡ್ತದೆ. ಹೇಳೋದಿಲ್ಲ ನಿಮ್ಮದು ಏನೋ ಅಂತಿರ್ತೀವಿ ನೋಡ್ರಿ. ಅಚ್ಛಾ, ಓಂ ಶಾಂತಿ.